ಫಸ್ಟ್ ಟೈಮ್ ವೋಟರ್ಸ್ ಉಡುಪಿಯ ನಮಗೆ ಗೊತ್ತಲ್ವಾ ಉಡುಪಿಯ ಜನ ಎಷ್ಟು ಪ್ರಜ್ಞಾವಂತರು ಅಂತ. ಸೊ ಫಸ್ಟ್ ಟೈಮ್ ವೋಟರ್ಸ್ ಹೆಂಗೆ ಅವ್ರು ಹೆಂಗೆ ಫೀಲ್ ಆಗ್ತಾರೆ ನೋಡೋಣ. ಏನು ಅನಿಸ್ತಿದೆ? ನೀವು ಫಸ್ಟ್ ಟೈಮಾ ಸೆಕೆಂಡ್ ಟೈಮಾ ಯಾವಾಗ ವೋಟ್ ಮಾಡಿದ್ರಿ? ಜೈ ಶ್ರೀಕೃಷ್ಣ. ನಾನು ಫಸ್ಟ್ ಟೈಮ್ ವೋಟ್ ಮಾಡ್ತಿರೋದು ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಷನ್ಸ್ಗೆ. ಸೊ ಈ ಸತಿ ನನ್ನ ಪ್ರಕಾರ ಬಿ ಜೆ ಪಿ ಮುನ್ನಡೆಯಿಂದ ಯಾಕೆ ಬಿಜೆಪಿ? ಯಾಕಂದರೆ ಇಂಡಿಯಾ ನಮ್ಮ ಭಾರತ ದೇಶಕ್ಕೆ ಏನು ಬೇಕು ಅದನ್ನು ಇಂದಿನವರೆಗೆ ಆಫ್ಟರ್ 1947 ಕಾಂಗ್ರೆಸ್ ಬಂದ ಮೇಲೆ ಏನು ಕೊಡಲಿಕ್ಕಾಗಿಲ್ಲ ಅದನ್ನು ಬಿ ಜೆ ಪಿ ಗೌರ್ಮೆಂಟ್ ಸ್ವಲ್ಪ ವರ್ಷದಲ್ಲೇ ಕೊಟ್ಟಿದೆ. ಮತ್ತು ಸೊ ನೀವು ಫಸ್ಟ್ ಟೈಮ್ ವೋಟರ್ಸ್ ಅಂತೀರಾ, ಹೆಚ್ಚು ಅಂದರೆ ರಾಜಕೀಯನ 4-5 ವರ್ಷ ನೋಡಿರ್ತೀರಾ. ಸೊ ಅಷ್ಟರಲ್ಲಿ ನಿಮ್ಗೆ ಈ ಥರ ಫೀಲ್ ಆಗುತ್ತಾ? ನನಗೆ ರಾಜಕೀಯ 4 ವರ್ಷ ನೋಡಿದ್ದು ಅದಕ್ಕಿಂತಲೂ ಏನಾಗುತ್ತಂದರೆ, ನಾನು ಹುಟ್ಟಿ ಬೆಳೆದಿರುವಂಥದ್ದು 3 ಬೇರೆ ಬೇರೆ ಕಡೆಗಳಲ್ಲಿ ಹುಟ್ಟಿ ಬೆಳೆದಿದ್ದು. ನಾನು ಹುಟ್ಟಿದ್ದು ಯು ಆರ್ ಅವೇರ್. ಐ ಆಮ್ ಅವೇರ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಹೋಲ್ ಕಂಟ್ರಿ. ಸೊ ಏನಾಗುತ್ತೆ ಅಂದರೆ, ನನಗೆ ನನ್ನ ಪರ್ಸನಲ್ ಆಗಿ ಹಿಂದೂಗಳು ಅಂತ ಬಂದವಾಗ ನಮ್ಮ ರಕ್ಷಣೆಗೋಸ್ಕರ ಬಿ ಜೆ ಪಿ ಅನ್ನೋ ಒಂದು ಸರ್ಕಾರ ಬರಬೇಕು. ಉಡುಪಿ ಅವರ ನೀವು? ಹೌದು, ಉಡುಪಿ. ಉಡುಪಿಲಿ ಎಲೆಕ್ಷನ್ ಹವಾ ಹೆಂಗಿದೆ? ಉಡುಪಿಯಲ್ಲಿ ಎಲೆಕ್ಷನ್ ಈಗಕ್ಕೆ ತಕ್ಕ ಮಟ್ಟಿಗೆ ಹಾಗೆ ಇದೆ. ಎಲೆಕ್ಷನ್ ಬಂದಂಗೆ ಮೇಲೆ ಹೋಗುತ್ತೆ. ವಂಡರ್ಫುಲ್. ಯಾರು ಕ್ಯಾಂಡಿಡೇಟು? ಉಡುಪಿ ಕ್ಯಾಂಡಿಡೇಟ್ ನಾನು ಐ ಆಮ್ ನಾಟ್ ಅವೇರ್ ಆಫ್ ದ್ಯಾಟ್ ಆ್ಯಕ್ಚುಲಿ. ಬಟ್ ಯು ಆರ್ ಅವೇರ್ ಆಫ್ ಪಿ ಎಂ ಮೋದಿ. ನಾವು ಇಲ್ಲಿ ಲೋಕಲ್ ಯಾರು ಬೇಕಾದ್ರೂ ಬರಲಿ, ಸೆಂಟ್ರಲ್ಲಿ ಮೋದಿನೇ ಬರಬೇಕು. ಮಲ್ಪೆ ಡಾಕಲ್ಲಿ ಇದೀವಿ ನಾವು. ಉಡುಪಿ ಚಿಕ್ಕಮಂಗ್ಳೂರು ಎಲೆಕ್ಷನ್ ಹವಾ ಹೆಂಗಿದೆ ಅಂತ ಕೇಳಕ್ಕೆ ಮೀನುಗಾರರೇ ಇಲ್ಲಿ ಬಹಳ ಮುಖ್ಯವಾದಂಥ ಜನಗಳು, ವ್ಯಾಪಾರಸ್ಥರು, ಮೀನುಗಾರರು ಎಲ್ಲ ಇದ್ದಾರೆ. ಹೆಂಗಿದೆ ವ್ಯಾಪಾರ? ವ್ಯಾಪಾರ ಏನಿಲ್ಲಕ್ಕ, ಒಂದು 7-8 ದಿವಸ ಆಯಿತು, 15 ದಿವಸ ಆಯಿತು. ಮೀನು ಏನಿಲ್ಲ. ಮೀನಂದರೆ ಬಂಗಾರದ ರೇಟ್ ಆಗಿದೆ. ದೋಣಿಯವರು ಬೋಟ್ನವರೆಲ್ಲ ಕಟ್ಟಿ ಇಟ್ಟಿದ್ದಾರೆ, ಅವ್ರಿಗೆ ವರ್ಕೌಟ್ ಆಗೋದಿಲ್ಲ. ಈ ರಾಜಕೀಯದವರು ಅವ್ರದ್ದೇ ನೋಡೋದು, ಸಮಸ್ಯೆ ಕೇಳೋದಿಲ್ಲ, ಯಾರು ನೋಡೋದಿಲ್ಲ. ಒಂದು ನೀರ್ದಾಗಲಿ ಯಾವುದಾಗಲಿ, ರೋಡ್ ಆಗಲಿ ಯಾವುದಾಗಲಿ, ಜನಗಳು ದೋಣಿಯವರು ಹೋದರೆ ಮಾತ್ರ ಅವ್ರು ಸಿಗ್ತದೆ. ಯಾರು ರಾಜಕೀಯದವರು ಯಾರು ಈ ಸಾರಿ ಹೆಂಗಿದೆ ಎಲೆಕ್ಷನ್ ಹವಾ ಇಲ್ಲಿ? ಯಾವುದು ಪ್ರಯೋಜನ ಇಲ್ಲ. ಅವರವರು ದುಡಿಬೇಕು, ಅವ್ರವ್ರು ತಿನ್ನಬೇಕು. ಯಾರು ಬರ್ತಾರೆ, ಕಾಂಗ್ರೆಸ್ ಬಿಜೆಪಿನ? ಎಂತ ಆಗಲ್ಲ, ಜನಕ್ಕೆ ಬಿಟ್ಟದದು. ಯಾರು ವೋಟ್ ಮಾಡ್ತೀರಾ? ಬರ್ತಾರೆ ಬಿಜೆಪಿ. ವೋಟ್ ಮಾಡ್ತೀರಾ? ವೋಟ್ ಮಾಡ್ತೇವೆ ನಾವು. ಎಲ್ಲಿಗೆ ಆಗೋದಿಲ್ಲ, ಯಾವುದಕ್ಕೆ ಆದರೆ ಹಾಕ್ತೇವೆ ನಾವು. ಏನು ಕೆಲಸ ಮಾಡಿದವ್ರಿಗೆ ಹಾಕ್ತೀರಾ? ಯಾರಿಗೆ ಹಾಕ್ತೀರಾ? ಯಾರು ನಮ್ಮ ಊರಿನಲ್ಲಿ ಯಾವ ಕೆಲಸ ಮಾಡಲಿಲ್ಲ, ಯಾರು ಮಾಡಲಿಲ್ಲ. ಕಾಂಗ್ರೆಸ್ ಅವರು ಮಾಡಲಿಲ್ಲ, ಬಿ ಜೆ ಪಿನವರು ಮಾಡಲಿಲ್ಲ. ನಾವು ಕಾಂಗ್ರೆಸ್ ನಮ್ಮ ಸ್ವಂತ ದುಡ್ಡಿನಲ್ಲೇ ನಾವು ಹಾಕಿದಲ್ಲಿ. ಇಲ್ಲಿ ಸಾಧಾರಣ ಅಂತ ಹೇಳಿದ್ರೆ ಬಿ ಜೆ ಪಿ ಬರ್ಬೋದು. ಹೌದು, ಖಂಡಿತ. ಯಾಕೆ ಅಂದರೆ ಅವರು ದೇಶದಲ್ಲಿ ಒಳ್ಳೇದು ಮಾಡಿದ್ದಾರೆ. ಅವರು ದೇಶವನ್ನು 10 ಸ್ಥಾನ ಇದ್ದದ್ದು ಈಗ 3ನೇ ಸ್ಥಾನಕ್ಕೆ ತಂದಿದ್ದಾರೆ ನರೇಂದ್ರ ಮೋದಿ ಅವರು. ಅದಕ್ಕೋಸ್ಕರವಾಗಿ ಬಂದೇ ಬರ್ತಾರೆ ಅವರು. ಇಲ್ಲಿ ಎಂತ ಮೀನುಗಾರರಿಗೆಲ್ಲ ಸಮಸ್ಯೆ ಉಂಟಂತ, ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇದೀವಲ್ಲ ನಾವೇ. ಇಲ್ಲೆಲ್ಲ ಮೂಲಭೂತ ಸೌಕರ್ಯ ಇಲ್ಲ. ಇಲ್ಲಿ ಎಲ್ಲ ಕೆಲವು ಬಂದರ್ನಲ್ಲೆಲ್ಲ ಬೋಟ್ ಹೇಳ್ತೀರಾ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಹಿಂಗೆಲ್ಲ ಇದೆ ಇಲ್ಲಿ ಅಂತ? ಎಲ್ಲರೂ ಅವರು ಸ್ಥಳೀಯರಾಗಿ ಹೊಸ ಸಂಸದರಾಗಿ ಆಯ್ಕೆ ಆದರೆ ಅವ್ರು ಮಾಡ್ಬೋದು ಅಂತೇಳಿ ಧೈರ್ಯ ಉಂಟು ನಮಗೆ. ಇಲ್ಲಿ ಮೂಲಭೂತ ಅಂತ ಹೇಳಿದರೆ ನಮ್ಮದು ಬಂದರದ್ದೊಂದು ಕರೆಕ್ಟಾಗಿ ಆಗಬೇಕಷ್ಟೇ. ಬಂದರದ್ದು ವ್ಯವಸ್ಥೆಗಳೆಲ್ಲ ಇನ್ನೂ ಕ್ಲೀನ್ ಆಗಬೇಕು. ಕ್ಲೀನ್ ಆಗಬೇಕು. ಬಂದರದ್ದೆಲ್ಲ ಕ್ಲೀನ್ ಆಗಬೇಕು. ಮುಂಚೆ ಅಲ್ಲೆಲ್ಲ ಆಶ್ವಾಸನೆ ಮಾತ್ರ, ಇನ್ನು ಕ್ಲೀನ್ ಆದರೆ ಮಾತ್ರ ಇದಾಗ್ತದೆ ಅಷ್ಟೇ.